UPI ಪ್ರತಿಯೊಬ್ಬರು ಪ್ರತಿದಿನ ಬಳಸ್ತೀವಿ ಇದನ್ನು. ಇದು ಇಲ್ಲದೆ ಒಂದು ಸಲ ನಿಮ್ಮ ಲೈಫನ್ನು ಇಮ್ಯಾಜಿನ್ ಮಾಡಿ ನೋಡಿರಿ. ನೀವು ಕ್ಯಾಶ್ ಇಟ್ಕೋಬೇಕಾಗಿತ್ತು, ಕಾರ್ಡನ್ನು ಇಟ್ಕೋಬೇಕಾಗಿತ್ತು, ನಿಮ್ಗೆ ಹಣ ಬೇಕಾಯ್ತಂದ್ರೆ ATM ಹೋಗಿ ನೀವು ತೊಗೊಂಬರ್ಬೇಕಾಗಿತ್ತು. ನಿಮ್ಮ ಟೈಮ್ ವೇಸ್ಟ್, ಪೆಟ್ರೋಲ್ ವೇಸ್ಟ್, ಮನಿ ವೇಸ್ಟ್. ನೀವು ATMಲಿಂದ ಹಣ ತೊಗೊಂಬಂದು ಕೂಡಲೇ ನಿಮ್ಮ ಅಮೌಂಟನ್ನೇ ಸೇಫ್ಟಿಯಾಗಿ ಇಡಬೇಕಾಗಿತ್ತು. ಇಷ್ಟೆಲ್ಲ ದೊಡ್ಡ ಪ್ರಾಬ್ಲಮ್ಸ್ಗಳನ್ನು ಒಂದು ಸಣ್ಣ ಐಡಿಯಾ ಸಾಲ್ವ್ ಮಾಡ್ತದೆ. ಒಬ್ಬ ವ್ಯಕ್ತಿ ತನ್ನ ಫೋನನ್ನು ಬಳಸ್ಕೊಂಡು ಇನ್ನೊಬ್ಬ ವ್ಯಕ್ತಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡುವಂಥ ಒಂದು ಹೊಸ ಮೆಥಡ್. ನಾವು ಯಾವ ಜಾಗದಾಗೆ ಇರಲಿ ಮ್ಯಾಟ್ರ್ ಆಗಲ್ಲ. ಯಾವುದೇ ಪ್ರಾಡಕ್ಟ್ ಸರ್ವಿಸನ್ನು ಬಾಯ್ ಮಾಡಬೇಕಂದ್ರೂ ಮ್ಯಾಟ್ರ್ ಆಗಲ್ಲ. ನಿಮ್ಮ ಹಂತಕ್ಕೆ ಫೋನ್ ಇತ್ತಂದ್ರೆ ಸಾಕು, ನೀವು ಆ ಪ್ರಾಡಕ್ಟ್ ಸರ್ವಿಸನ್ನು ಬಾಯ್ ಮಾಡೋ ಲೆವೆಲಿಗೆ ನಮಗೆ ಪವರನ್ನು ತಂದು ಕೊಡ್ತಾರೆ. ಈ ಒಂದು ಸಣ್ಣ ಇನೋವೇಷನ್ಲಿಂದ ನಮ್ಮ ಇಂಡಿಯಾಕ್ಕೆ ಆಗಿರುವಂಥ ಬೆನಿಫಿಟ್ಸ್ಗಳು ಇವು ಇಷ್ಟೇ ಅಲ್ಲ. UPI ಲಾಂಚ್ ಆದಮೇಲೆ Paytm, ಫೋನ್ಪೇ, ಗೂಗಲ್ ಪೇ, ಕ್ರೆಡ್ ಇಂಥ ಕಂಪ್ನಿಗಳ ಕಟ್ಟಿದ್ರೆ ಎಷ್ಟೋ ಮಂದಿ ಮಿಲಿಯನಿಯರ್ಸ್ಗಳಾದ್ರೆ ಇನ್ವೆಸ್ಟರ್ಸ್ಗಳ ಇಂಡಿಯನ್ ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ರೆಡಿ ಆದ್ರೆ. ಈಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು ಅಂತ ಅನ್ಕೋತೀನಿ ಇನೋವೇಷನ್ ಪವರ್ ಯಾವ ಲೆವೆಲಿಗೆ ಇರ್ತದೆ ಅಂತ ಹೇಳೋಕೇಶಿಂದ. ನೀವು ಒಬ್ಬರು ಬಿಸ್ನೆಸ್ ಮ್ಯಾನ್ ಆಗಿದ್ರೆ ನಿಮ್ಮ ಬಿಸ್ನೆಸ್ನಾಗ ಕಂಪ್ಲೀಟ್ಲಿ ಇನೋವೇಷನ್ ಮೇಲೆ ಫೋಕಸ್ ಮಾಡಿರಿ. ಆಟೋಮೆಟಿಕ್ ನಿಮ್ಮ ಬಿಸ್ನೆಸ್ ಸಕ್ಸಸ್ ಆಗ್ತದೆ, ನಿಮ್ಮಂತೆ ಹಣ ಹರಿದು ಬರ್ತದೆ. ನೀವು ಹಣವನ್ನು ಹುಡುಕೊಂಡು ಹೋಗೋ ಅವಶ್ಯಕತೆ ಬರಲ್ಲ.